everyone, welcome to our channel ಸ್ಟಡಿ ಕಾರ್ನರ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕೆ ಹೋಗುವಂಥದ್ದು ಕೆಲವು ಮುತ್ತಿನಂಥ ಪದಗಳು. ಮಾತಾಡಿದರೆ ಮಾತು ಮುತ್ತಿನಂತಿರಬೇಕು ಅಂತ ಹೇಳ್ತಾರೆ ಅಲ್ವಾ? ಹಾಗಾದರೆ ಇಂಗ್ಲಿಷ್ ಮಾತಾಡುವಾಗ ಕೂಡ ಕೆಲವೊಂದು ಮುತ್ತಿನಂಥ ಪದಗಳನ್ನು ನಮ್ಮ ಮಾತಿನಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಆ ಮುತ್ತಿನಂಥ ಪದಗಳು ಯಾವುದೆಲ್ಲ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವ. ಓಕೆ, ನಂಬರ್ ಒನ್ ಪ್ಲೀಸ್. ಓಕೆ, ಪ್ಲೀಸ್ ಎನ್ನುವ ಪದ ವರ್ಡ್ ಇಂಗ್ಲೀಷ್ನಲ್ಲಿ ನಾವು ಇಂಗ್ಲೀಷ್ ಮಾತಾಡುವಾಗ ಏನಾದರೂ ಕೇಳಲಿಕ್ಕಿದ್ರೆ ಅದರೊಟ್ಟಿಗೆ ಪ್ಲೀಸ್ ಎನ್ನುವ ವರ್ಡನ್ನು ಪದವನ್ನು ಬಳಸಿ ನಾವು ಕೇಳಬೇಕು. ಫಾರ್ ಎಕ್ಸಾಂಪಲ್, ಮಾನ್ವಿ, ನಿನಗೆ ನಿನ್ನ ಫ್ರೆಂಡ್ಸಲ್ಲಿ ನೋಟ್ಸ್ ಬುಕ್ ಕೇಳಬೇಕು. ಆಗ ನೀನು ಹೋಗಿ ಹೇಗೆ ಕೇಳ್ತೀಯ ಅವಳಲ್ಲಿ ನಿನ್ನ ನೋಟ್ಬುಕ್ ಕೊಡು ಅಂತೇಳಿ? ಗಿವ್ ಯುವರ್ ನೋಟ್ಬುಕ್ ಅಂತ ಕೇಳೋದಲ್ವಾ? ಬಟ್ ಹೇಗೆ ಕೇಳಬೇಕು ಗೊತ್ತುಂಟಾ? ಪ್ಲೀಸ್ ಗಿವ್ ಯುವರ್ ನೋಟ್ಬುಕ್ ಅಂತ ಕೇಳಬೇಕು. ನಾವು ಏನೇ ವಸ್ತುವನ್ನು ಇನ್ನೊಬ್ಬರಿಂದ ಕೇಳುವಾಗ ಪ್ಲೀಸ್ ಎನ್ನುವ ವರ್ಡನ್ನು ಉಪಯೋಗಿಸಿಕೊಂಡು ಅವರಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳಬೇಕು. ಇದು ಇಂಗ್ಲೀಷ್ ಮಾತಾಡುವಾಗ ನಾವು ಮುಖ್ಯವಾಗಿ ನೋಡುವಂಥದ್ದು. ಯಾವುದೇ ಬುಕ್ ಕೇಳುವಾಗ ಪ್ಲೀಸ್ ಗಿವ್ ಯೋರ್ ಬುಕ್. ಒಂದು ಪೆನ್ನನ್ನು ನಿಮ್ಮ ಫ್ರೆಂಡ್ಸಲ್ಲಿ ಕೇಳೋದಿದ್ರೆ ಪ್ಲೀಸ್ ಗಿವ್ ಯೋರ್ ಪೆನ್. ಹಾಗೆ ಟೀಚರ್ ಕ್ಲಾಸಲ್ಲಿ ಹೇಳಿದ್ದು ನಮಗೆ ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ನಮಗೆ ಕೇಳಬೇಕು. ಆಗ ಹೇಗೆ ರಿಕ್ವೆಸ್ಟ್ ಮಾಡೋದು? ಟೀಚರ್, ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಇಟ್ ಅಗೇನ್. ಹಾಗೆ ಪ್ಲೀಸ್ ಯೂಸ್ ಮಾಡಿ ಏನಾದರೂ ಕೇಳಲಿಕ್ಕಿದ್ರೆ ನಾವು ಕೇಳುವಂಥದ್ದು. ಕಾಮನ್ ಆಗಿ ನಾವು ಯಾರ್ದಾದ್ರೂ ಸ್ಟೇಟಸ್ ನೋಡಿದಾಗ ನಮಗೆ ಆ ಸ್ಟೇಟಸ್ ಬೇಕು ಅಂತೇಳಿ ಅನಿಸ್ತದೆ ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ ಅಲ್ವ? ಆಗ ನಾವು ಸೆಂಡ್ ಮೀ ಅಂತೇಳಿ ಅವರಿಗೆ ಕಳಿಸ್ತೇವೆ. ಸೊ ಅದಕ್ಕೆ ಬದಲಾಗಿ ಹೇಗೆ ಕೇಳಬೇಕು ನಾವು? ಪ್ಲೀಸ್ ಕ್ಯಾನ್ ಯು ಸೆಂಡ್ ಮೀ, ಪ್ಲೀಸ್ ಸೆಂಡ್ ಮೀ. ಹಾಗೆ ಪ್ಲೀಸ್ ಎನ್ನುವ ವರ್ಡ್ ಯೂಸ್ ಮಾಡಿಕೊಂಡು ಏನೇ ಕೇಳಬೇಕಿದ್ರೂ ಇಂಗ್ಲೀಷಲ್ಲಿ ಕೇಳುವಾಗ ಪ್ಲೀಸ್ ಎನ್ನುವ ವರ್ಡನ್ನು ನಾವು ಯೂಸ್ ಮಾಡಬೇಕು. ಅದು ಮುಖ್ಯವಾಗಿ ನೋಡುವಂಥದ್ದು. ಸೊ ಇದು ಒಂದನೇ ಮುತ್ತಿನಂಥ ಪದ. ಇನ್ನು ಎರಡನೇ ಮುತ್ತಿನಂಥ ಪದ ಇಂಗ್ಲೀಷಲ್ಲಿ ಯಾವುದು ಅಂತೇಳಿ ನೋಡುವ. ಥ್ಯಾಂಕ್ ಯು. ಓಕೆ, ಈಗ ನೀನು ನೋಟ್ಸ್ ಕೇಳಿ ಆಯಿತು. ಸೊ ನೀನೆಂತ ಹೇಳಬೇಕು ಅವಳಲ್ಲಿ? ಥ್ಯಾಂಕ್ ಯು. ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ಯಾರೇ ನಮಗೆ ಏನೇ ಹೆಲ್ಪ್ ಮಾಡಿದಾಗ, ಏನೇ ಕೊಟ್ಟಾಗ ನಾವು ಥ್ಯಾಂಕ್ ಯು ಹೇಳೋದಕ್ಕೆ ಮರಿಬಾರ್ದು. ಥ್ಯಾಂಕ್ ಯು ಕೂಡ ಇಂಗ್ಲೀಷಿನ ಒಂದು ಮುತ್ತಿನಂಥ ಪದ. ಸೊ ಇನ್ನೊಬ್ಬರಿಂದ ಯಾವುದೇ ಹೆಲ್ಪನ್ನು ತಗೊಂಡಾಗ ನಾವು ಅವರಿಗೆ ಥ್ಯಾಂಕ್ ಯು ಅನ್ನು ಹೇಳಬೇಕು. ಸೊ ಇದು ನಾವು ಇಂಗ್ಲೀಷ್ ಮಾತಾಡುವಾಗ ನೆನಪಿಟ್ಕೊಳ್ಬೇಕಾದಂಥ ಇನ್ನೊಂದು ಮುಖ್ಯವಾದ ಪಾಯಿಂಟ್. ಸೊ ಈಗ ನಾವು ಎರಡು ಮುತ್ತಿನಂಥ ಪದಗಳನ್ನು ಕಲ್ತಾಯಿತು. ಒಂದು ಪ್ಲೀಸ್, ಎರಡನೇದು ಥ್ಯಾಂಕ್ ಯು. ವೆರಿ ಗುಡ್. ಈಗ ಥರ್ಡ್ ಒನ್ ಯಾವುದು ಅಂತೇಳಿ ನೋಡುವ. ಓಕೆ ಮಾನ್ವಿ, ನೀನೀಗ ನಿಮಗೆ ಯಾರಾದರೂ ಥ್ಯಾಂಕ್ ಯು ಅಂತ ಹೇಳಿದರು, ನೀನೇನಾದರೂ ಹೆಲ್ಪ್ ಮಾಡಿದಿ ನಿನ್ನ ಫ್ರೆಂಡಿಗೆ, ನಿನ್ನ ಫ್ರೆಂಡ್ ನಿನಗೆ ಥ್ಯಾಂಕ್ ಯು ಅಂತ ಹೇಳಿದ್ಲು. ಆಗ ನೀನೇನಂತ ಹೇಳ್ತಿ? ವೆಲ್ಕಮ್. ಥರ್ಡ್ ಒನ್ ಈಸ್ ವೆಲ್ಕಮ್. ಸೊ ನಮಗೆ ಯಾರೇ ಥ್ಯಾಂಕ್ ಯು ಅಂತ ಹೇಳಿದಾಗ ಅವರಿಗೆ ವೆಲ್ಕಮ್ ಅಂತ ಹೇಳಲಿಕ್ಕೆ ನಾವು ಮರಿಬಾರ್ದು. ಇದು ಮೂರನೇ ಮುತ್ತಿನಂಥ ಪದ. ಇನ್ನು ನಾಲ್ಕನೇದು ಯಾವುದು ಅಂತೇಳಿ ನೋಡುವ. ಎಕ್ಸ್ಕ್ಯೂಸ್ ಮೀ. ಈ ಎಕ್ಸ್ಕ್ಯೂಸ್ ಮೀ ಅನ್ನುವ ಪದ ನಾವು ಎಲ್ಲಿ ಯೂಸ್ ಮಾಡ್ತೇವೆ ಅಂತ ಗೊತ್ತುಂಟಾ? ಸೊ ನಿಮ್ಮ ಇಬ್ಬರು ಫ್ರೆಂಡ್ಸ್ ಮಾತಾಡ್ತಾ ಇರ್ತಾರೆ. ಸೊ ನೀನು ಹೋಗಿ ಮಿಡ್ಲಲ್ಲಿ ಮಾತಾಡುವಾಗ ಹೇಗೆ ಕೇಳಬೇಕು ಅವರಲ್ಲಿ? ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ ಮಾತಾಡಬೇಕು. ಯಾರೇ ಇಬ್ಬರು ವ್ಯಕ್ತಿ ಮಾತಾಡ್ತಾ ಇರುವಾಗಲೂ ಅವರ ಮಿಡ್ಲಿಗೆ ಹೋಗಿ ಇಂಟರ್ಫಿಯರ್ ಆಗುವಾಗ ನಾವು ಅವರ ಪರ್ಮಿಷನ್ ಕೇಳಿ ಹೋಗುವಂಥದ್ದು. ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ ಹೋಗುವಂಥದ್ದು. ಈಗ ಕ್ಲಾಸಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ, ನಾವು ಬರೋದು ಲೇಟ್ ಆಯಿತು. ಆಗ ಮೇ ಐ ಕಮ್ ಇನ್ ಅಂತ ಕೇಳೋದಕ್ಕಿಂತಲೂ ಮುಂಚೆ ಎಕ್ಸ್ಕ್ಯೂಸ್ ಮೀ ಟೀಚರ್ ಮತ್ತು ಮೇ ಐ ಕಮ್ ಇನ್ ಅಂತೇಳಿ ಕೇಳಬೇಕು. ಸೊ ಯಾರೇ ಟೀಚರ್ ಇನ್ನೊಂದು ಟೀಚರಲ್ಲಿ ಮಾತಾಡ್ತಾ ಇರ್ತಾರೆ, ಆಗ ನಮಗೇನಾದರೂ ಡೌಟ್ ಕೇಳಲಿಕ್ಕುಂಟು, ಆಗ ಹೋಗುವಾಗಲೂ ಕೂಡ ನಾವು ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ ಅವರು ಎಸ್ ಅಂತ ಹೇಳಿದ ನಂತರ ಮಾತ್ರವೇ ನಾವು ಅವರಲ್ಲಿ ಮಾತಾಡಬೇಕಾದ್ದು. ಸೊ ಇದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ನಿಮ್ಮ ಅಮ್ಮ ಯಾರೆಲ್ಲಾದರೂ ಮಾತಾಡ್ತಾ ಇರ್ತಾರೆ, ಆಗ ಕೂಡ ನೀವು ಪದೇ ಪದೇ ಅಮ್ಮ 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 ಅಂತ ಕರಿತಾ ಇರೋದಲ್ವ, ಅವರಲ್ಲಿ ಅಮ್ಮನಲ್ಲಿ ಎಕ್ಸ್ಕ್ಯೂಸ್ ಮೀ ಅಮ್ಮ ಅಂತ ಕೇಳಿ ನಾವು ಮಾತಾಡಬೇಕು. ಸೊ ಇದು ನಾವು ನೆನಪಲ್ಲಿಟ್ಕೊಳ್ಬೇಕಾದಂಥ ಇನ್ನೊಂದು ಮುಖ್ಯ ಅಂಶ. ಸೊ ಈಗ ನಾವು ಎಷ್ಟು ಪಾಯಿಂಟನ್ನು ಕಲ್ತಾಯಿತು? 4. ಯಾವುದೆಲ್ಲ? ಪ್ಲೀಸ್, ಥ್ಯಾಂಕ್ ಯು, ವೆಲ್ಕಮ್, ಎಕ್ಸ್ಕ್ಯೂಸ್ ಮೀ. ಸೊ ಲಾಸ್ಟ್ ಒನ್ ಸಾರಿ. ಅದು ಕೂಡ ಇಂಗ್ಲೀಷಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ ಮುಖ್ಯವಾದ ಒಂದು
ಪದ. ಸೊ ಸಾರಿ ಅಂತ ನಾವು ಎಲ್ಲಿ ಕೇಳ್ತೇವೆ? ನಾವು ಎಂತಾದ್ರೆ ತಪ್ಪು ಮಾಡಿದ್ರೆ ಸಾರಿ ಅಂತ ಕೇಳ್ತೇವೆ. ಓಕೆ, ನಾವು ಏನಾದರೂ ತಪ್ಪು ಮಾಡಿದಾಗ ನಾವು ಸಾರಿ ಅಂತ ಕೇಳ್ತೇವೆ. ಸೊ ನಾವು ಬೇಕು ಅಂತೇಳಿ ತಪ್ಪು ಮಾಡ್ಬೋದಾ? ಇಲ್ಲ. ಸೊ ಆಕಸ್ಮಿಕವಾಗಿ ನಮಗೆ ಗೊತ್ತಿಲ್ಲದೆ ನಮ್ಮಿಂದ ಇನ್ನೊಬ್ಬರಿಗೆ ಏನಾದರೂ ನೋವಾಯಿತು, ನಾವು ನಡೆಯುವಾಗ ಯಾರಿಗಾದರೂ ಟಚ್ ಆಯಿತು, ಇಲ್ಲದಿದ್ದರೆ ಕ್ಲಾಸಲ್ಲಿ ಬರೀತಾ ಇರುವಾಗ ಹತ್ತಿರ ಇರುವವರಿಗೆ ಏನಾದರೂ ಡಿಸ್ಟರ್ಬೆನ್ಸ್ ಆಯಿತು, ಆಗ ನಾವು ಸಾರಿ ಕೇಳಲಿಕ್ಕೆ ಮರಿಬಾರ್ದು. ಸಾರಿಯನ್ನು ನಮ್ಮಿಂದ ಗೊತ್ತಿಲ್ಲದೆ ಯಾವುದೇ ತಪ್ಪು ಆದರೂ ನಾವು ಅವರಲ್ಲಿ ಸಾರಿ ಕೇಳಬೇಕು. ಸೊ ಇಂಗ್ಲೀಷ್ ಮಾತಾಡುವಾಗ ಈ ಮುತ್ತಿನಂಥ ಪದಗಳನ್ನು ಬಳಸಿಕೊಂಡು ನಾವು ಇಂಗ್ಲೀಷ್ ಮಾತಾಡಬೇಕು. ಅದು ಇನ್ನೊಮ್ಮೆ ಹೇಳಿ, ಯಾವುದೆಲ್ಲ ಪಾಯಿಂಟ್ ನಾವು ಹೇಳಬೇಕು? ಪ್ಲೀಸ್, ಥ್ಯಾಂಕ್ ಯು, ವೆಲ್ಕಮ್, ಎಕ್ಸ್ಕ್ಯೂಸ್ ಮೀ, ಸಾರಿ. ಓಕೆ.